ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗ್ರೀನ್ ಚಿಕನ್ ಪಲಾವ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ. ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾರ್ ತೊಗೊಂಡಿದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿನ ಸೇರಿಸ್ಕೊಂತ ಇರೋದು, 1 ಇಡಿಯಷ್ಟು ಪುದೀನ, ಒಂದು 6 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, 7 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಉಪ್ಪು, ಒಂದು ಸಣ್ಣ ಸೈಜಿನ ನಿಂಬೆಹಣ್ಣಿನ ರಸನ ತೊಗೊಂಡಿರುವಂಥದ್ದು. ಇಷ್ಟೆಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಬೋಣ. ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. 1/4 kg ಅಷ್ಟು ಚಿಕನ್ನ ಒಡ್ಸಿಟ್ಕೊಂಡಿದ್ದೆ. ಈಗೆಲ್ಲ ಪೇಸ್ಟ್ನ ಅದಕ್ಕೆ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು 1/4 ಅವರ್ ಅಷ್ಟು ಅದನ್ನು ಇಟ್ಕೊಬೇಕು. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಈಗ ಬಿಸಿಯಾಗಿದ ತಕ್ಷಣ 2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಜೊತೆಯಲ್ಲಿ 2 ಟೀ ಸ್ಪೂನ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡೆ. ಎರಡೂ ಕೂಡ ಈಗ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಚಕ್ಕೆ, 4 ಏಲಕ್ಕಿ, 2 ಎಲೆನ ಹಾಕೊಂಡಿರುವಂಥದ್ದು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಣ. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಕೂಡ ಈಗ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬೋಣ. ಪೂರ್ತಿಯಾಗಿ ಕಲರು ಚೇಂಜ್ ಆಗೋವರೆಗೂ. ಡಾಲು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಬೋಣ. ಈಗಿದ್ರು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಂಥದ್ದು. ಮ್ಯಾರಿನೇಷನ್ನು ಮಾಡಿಕೊಂಡು ಇಟ್ಕೊಂಡಿದ್ದಂಥ ಚಿಕನ್ನ ಈಗ ಸೇರಿಸ್ಕೊಂಬೋಣ. ಒಂದ್ಸರಿ ಪೂರ್ತಿಯಾಗಿ ಕಲ್ಸ್ಕೊಂಬಿಡಿ. 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಅರಿಶಿನ ಪೌಡ್ರು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿರುವಂಥದ್ದು. ಪೂರ್ತಿಯಾಗಿ ಕಲಿಸ್ಕೊಂಡು ಇದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡ್ಕೋಣ. ಚಿಕನ್ ಫ್ರೈ ಆಗ್ತಾರ ಹಂತದಲ್ಲೇ 1 ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಸೇರಿಸ್ಕೊಂಬೋಣ. ತಳ ಹಿಡಿಯಲ್ಲ ಅವಾಗ. 2 ರಿಂದ 3 ನಿಮಿಷ ಇದೇ ರೀತಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಟ್ಕೊತಾ ಇರೋ ಹಂತದಲ್ಲೇ ಜಾರ್ನ ತೊಳೆದಿಟ್ಕೊಂಡಿದ್ದಂಥ 2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 1/4 kg ಅಷ್ಟು ಸೋನಾ ಮಸೂರಿ ಅಕ್ಕಿನ ಕೂಡ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ನಾನು ಕೂಡ ಈಗ 2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿರುವಂಥದ್ದು. ನೀರು ಹಾಕೊಂಡಾಗಿದ ತಕ್ಷಣ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ. ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 1 ಚುಟ್ಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿರುವಂಥದ್ದು. ಒಂದು 10 ಪುದೀನ ಎಲೆನ ಕೂಡ ಅದೇ ರೀತಿ ಸೇರಿಸ್ಕೊಂಬೋಣ. ಕೊಂಡಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಕೂಡ ಸೇರಿಸ್ಕೊಳ್ಳೋಂಥದ್ದು. ಆವಾಗ ಅಕ್ಕಿ ನಿಮಗೆ ಉದ್ರುದ್ರಾಗ ಆಗ್ತಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿಟ್ಟು ಸುಮಾರು 2 ರಿಂದ 3 ವಿಸಿಲ್ ಬರೋವರೆಗೂ ಇದೇ ರೀತಿ ಇಟ್ಕೋಣ ಮೀಡಿಯಂ ಫ್ಲೇಮ್ನಲ್ಲಿ. 3 ವಿಸಿಲ್ ಬಂದಿದ್ದಾಯ್ತು. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಬೋಣ. ಪ್ಲೆಷರ್ ನಾರ್ಮಲ್ ಆಗಿ ಹೋಗೋದಕ್ಕೋಸ್ಕರ ಹಂಗೆ ಬಿಟ್ಕೊಂಬೋಣ. ಕಂಪ್ಲೀಟ್ ಆಗಿ ಪ್ಲೆಷರ್ ಈಗ ಹೋಗಿದ್ದಾಗಿದೆ. ಓಪನ್ ಮಾಡ್ಕೋಣ. ನೋಡ್ಬೋದು ತುಂಬಾ ಚೆನ್ನಾಗಿ ಆಗಿದೆ. ಒಂದ್ಸರಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗ್ರೀನ್ ಚಿಕನ್ ಪಲಾವ್ನ ಮಾಡ್ಕೊಂಡು ಹೇಗೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ತೋಬೇಡಿ ಅಂತ ಹೇಳ್ತೀನಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್. ಸೂಪರ್ವಾಗಿದೆ. ಎಂಜಾಯ್ ಮಾಡಿ.